ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹೊಸ ವರದಿಗಳ ವಿಡಿಯೋ ಹಾಕ್ತೀವಿ. ಆ ನೋಟಿಫಿಕೇಷನ್ ಬರೋದ್ರಿಂದ ಆ ಹೊಸ ವರದಿಯ ವಿಡಿಯೋಗಳನ್ನು ನೋಡ್ಬೋದು. ಜೊತೆಗೆ ಲೈಕ್ ಬಟನ್ ಒತ್ತಿದ್ರೆ ಒಂದು ಹೈಪ್ ಬಟನ್ ಬರ್ತಾ ಇದೆ, ಆ ಹೈಪ್ ಬಟನ್ ಪ್ರೆಸ್ ಮಾಡಿದ್ರೆ ಚಾನಲ್ಗೆ ಪರೋಕ್ಷವಾಗಿ ಪ್ರೋತ್ಸಾಹ ಮಾಡಿದಾಗಂತ ತಿಳ್ಕೊತಾ ಇದ್ದೀವಿ. ಇವತ್ತು ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ವಿಷಯನ ಹುಡುಕಿ ನಮ್ಮ ವಿಶೇಷ ಚೇತನರಿಗೆ ತಿಳಿಸುವಂಥ ಪ್ರಯತ್ನ ಮಾಡುವುದೇ ಚಾನಲ್ ಉದ್ದೇಶ ಆಗಿರ್ತದೆ. ವಿಷಯ ಎಲ್ಲರಿಗೆ ಗೊತ್ತಿದ್ರೂ ಸಹಿತ, ವಿಷಯ ಕೆಲವೊಬ್ಬರಿಗೆ ತಿಳ್ಕೊಂಡಿದ್ರು, ವಿಷಯ ಗೊತ್ತಿದ್ರೂ ಸಹಿತ ಇದು ನಮಗೆಲ್ಲ ಗೊತ್ತು ಅನ್ನೋ ಮನೋಭಾವ ಕೆಲವರಲ್ಲಿ ಇರ್ತದೆ. ಆದರೂ ಇರಲಿ, ಪರವಾಗಿಲ್ಲ. ಯಾರಿಗೆ ಗೊತ್ತಿಲ್ಲದೆ ಇರೋರಿಗೆ ಈ ವಿಷಯ ತಿಳಿಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಚಾನಲ್ ಪ್ರಯತ್ನ ಮಾಡ್ತಾ ಇರ್ತದೆ. ಯಾಕಂತಂದರೆ ನಮ್ಮವರಿಗಾಗಿ ಏನೋ ಒಂದು ವಿಚಾರ ನಮಗೆ ತಿಳಿದಿದ್ದನ್ನು ಮತ್ತೊಬ್ಬರಿಗೆ ತಿಳಿಸಿ ಅದನ್ನು ಚರ್ಚೆ ರೂಪದಲ್ಲಿ ಒಬ್ಬರಿಂದೊಬ್ಬರಿಗೆ ಚರ್ಚೆ ಆಗಲಿ ಅನ್ನೋ ವಿಚಾರ ಇಟ್ಟುಕೊಂಡೇ ಚಾನಲ್ ಆ ವಿಷಯವಾಗಿ ಕೆಲಸ ಮಾಡ್ತಂತ ಕೇಳಿಕೊಂಡು ಇವತ್ತು ಒಂದು ವಿಷಯದ ಬಗ್ಗೆ ನಾನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಏನಂತಂದರೆ, ವಿಶೇಷ ಚೇತನರಿಗೆ ಕೈದಿರಿಸಿದ ಅನುದಾನಗಳ ಬಗ್ಗೆ ತಮಗೆಲ್ಲ ಗೊತ್ತಿರ್ಬೋದು. ಆದರೆ ಕೆಲವೊಬ್ಬರು ವೀಕ್ಷಕರಿಗೆ ತಿಳಿದಿಲ್ಲ ಅಂತಂದರೂ ಮತ್ತೆ ತಿಳಿಸುವಂಥ ಪ್ರಯತ್ನ ನಾನು ಈಗ ಹೇಳ್ತೀನಿ. ಮೊದಲನೇದಾಗಿ, ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅನುದಾನ ಇರ್ತದೆ. ಪ್ರತಿ ವರ್ಷ ಅಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ, ಆ ಪಂಚಾಯಿತಿ ವ್ಯಾಪ್ತಿಯ ಅಂದರೆ ಸಣ್ಣ ಪಂಚಾಯಿತಿ ಇದ್ದರೆ ಬೇರೆ, ದೊಡ್ಡ ಪಂಚಾಯಿತಿಗಳಿದ್ದರೆ, ದೊಡ್ಡ ಪಂಚಾಯಿತಿ ಇತ್ತು ಅಂತಂದರೆ ಅಲ್ಲಿ ಅನುದಾನ ಹೆಚ್ಚಿಗೆ ಬರ್ತದೆ. ಸಣ್ಣ ಪಂಚಾಯಿತಿ ಅಂತಂದರೆ ಕಡಿಮೆ, ಅಂದರೆ ಕಾಮನ್ ಆಗಿ ಎಲ್ಲ ಪಂಚಾಯಿತಿ ಬರುವಾಗೆ ಬರ್ತದೆ ಅಂತ ನಮಗೆ ತಿಳಿದ ಮಟ್ಟಿಗೆ. ಈಗ ಇವತ್ತೊಂದು ಅನುದಾನ ಎಲ್ಲಿ ಇರ್ತದ, ಯಾವ ಶೀರ್ಷಿಕೆಯಲ್ಲಿ ಇರ್ತದ, ಈ ಅನುದಾನ ಯಾವ ಅಧಿಕಾರಿ ಹತ್ರ ಇರ್ತದ ಅನ್ನೋದನ್ನು ನಮಗೆ ತಿಳಿದಂಥದ್ದನ್ನು ತಮಗೆ ಹಂಚಿಕೊಂಡು ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯ ಅಂಗವಿಕಲರು, ಮುಖಂಡರು ಇದ್ರ ಬಗ್ಗೆ ಪ್ರಯತ್ನ ಮಾಡಿ ಈ ಒಂದು ಅನುದಾನದಿಂದ ಸ್ಥಳೀಯ ವಿಕಲಚೇತನರಿಗೆ ಒಳ್ಳೆಯದಾಗಲಿ, ಅವರಿಗೆ ಸಿಗಬೇಕಾದ ಸವಲತ್ತುಗಳು ಸಿಗಲಿ, ಮತ್ತು ಈ ಅನುದಾನದಲ್ಲಿ ವಿಶೇಷ ಚೇತನರಿಗೆ ವೈಯಕ್ತಿಕವಾಗಿಯೂ ಸಹಿತ ಸಹಾಯ ಮಾಡ್ತಕ್ಕಂಥ ಅವಕಾಶ ಈ ಒಂದು ಅನುದಾನದಲ್ಲಿ ಇದೆ ಅಂತಕ್ಕಂಥ ನಮ್ಮ ತಿಳುವಳಿಕೆ ಪ್ರಕಾರ ಇದನ್ನು ತಮ್ಮ ತಿಳಿಯಪಡಿಸ್ತಾ ಇದ್ದೀನಿ. ಯಾಕಂದರೆ ಪಂಚಾಯಿತಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ 15ನೇ ಹಣಕಾಸು ಅದನ್ನು ಆದೇಶದಲ್ಲಿ ವೈಯಕ್ತಿಕವಾಗಿ ಸಹಾಯ ಮಾಡೋಕ್ಕೆ ಬರಲ್ಲ ಅನ್ನೋ ವಿಚಾರ ತಮಗೆಲ್ಲ ಗೊತ್ತಿದ್ದ ವಿಚಾರ. ಆದರೆ ಇಂಥ ಅನುದಾನಗಳಲ್ಲಿ ಈ ತಾಲೂಕು ಪಂಚಾಯಿತಿಗಳಲ್ಲಿ ಅನಿರ್ಬಂಧಿತ ಅನುದಾನ ಅಂಥೇಳಿ, ಆಮೇಲೆ ಸ್ಟೇಷನರಿ ಈ ಅನುದಾನದಲ್ಲಿ ಹೀಗೆ ಹಲವಾರು ಶೀರ್ಷಿಕೆಗಳ ಅಡಿಯಲ್ಲಿ ಅನುದಾನ ಇರ್ತದಲ್ಲ, ಅದರಲ್ಲಿ ಕೈದಿರಿಸಿದ 5% ಅನುದಾನ ವೈಯಕ್ತಿಕವಾಗಿಯೂ ಅವರಿಗೆ ಸಹಾಯ ಸಹಕಾರ ಮಾಡ್ತಕ್ಕಂಥ ಅವಕಾಶ ಇರ್ತದನ್ನೋ ನಮ್ಮ ತಿಳುವಳಿಕೆ. ಅದರಿಂದ ಅಂಗವಿಕಲರಿಗೆ ಒಳ್ಳೆಯದು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇರೋ ಅಧಿಕಾರಿಗಳು ತಮ್ಮ ಇಚ್ಛಾಶಕ್ತಿಯ ಮೇಲೆ ವಿಶೇಷ ಚೇತನರಿಗೆ ಏನು ಅವಶ್ಯಕತೆ ಇದೆ ಮತ್ತು ಕೆಲವು ವಿಶೇಷ ಚೇತನರಿಗೆ ಸ್ವಯಂ ಉದ್ಯೋಗ ಮಾಡಬೇಕು, ಅವರು ಮುಂದೆ ಬರಬೇಕು, ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಅಧಿಕಾರಿಗಳ ಮನಸ್ಥಿತಿ ಇದ್ದರೆ ಅವರು ಆ ಸ್ಥಳೀಯ ವಿಶೇಷ ಚೇತನರಿಗೆ ಸಹಾಯ ಸಹಕಾರ ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಆದರೆ ಇವತ್ತಿನ ಈ ಅನುದಾನ ಎಲ್ಲಿರ್ತದೆ ಅನ್ನೋದನ್ನು ನಾವು ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇರ್ತಾರೆ. ಆ ಜಿಲ್ಲಾಧಿಕಾರಿಗಳಲ್ಲಿ ನಾನು ಈ ಮೊದಲು ಹೇಳಿದೆ, ಜಿಲ್ಲಾಧಿಕಾರಿಗಳ ಅಧೀನದಲ್ಲಿ ತಾಲೂಕಿನ ಶಾಸಕರ ಅನುದಾನ, ಈ ಜನಪ್ರತಿನಿಧಿಗಳ ಅನುದಾನ ಇರ್ತದೆ. ಆ ಅನುದಾನದಲ್ಲಿ ನಮಗೆ ಪೆಟ್ರೋಲ್ ಗಾಡಿ ತೊಗೊಳ್ಳೋದಾಗಲಿ ಮತ್ತು ವೈಯಕ್ತಿಕ ಸಹಾಯ ಸಹಕಾರ ತೊಗೊಳ್ಬೇಕಾದ್ರೂ ಸಹಿತ ಅದು ಹೇಗೆ ತೊಗೋಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ವರದಿ ಮಾಡಿದ್ದೀನಿ. ಆ ವರದಿಯನ್ನು ತಾವು ಗಮನಿಸಬೇಕು. ಗಮನಿಸಿದ ತಕ್ಷಣ ನೀವು ಆ ವರದಿಯಲ್ಲಿ ಹೇಳಿದ ಹಾಗೆ ಮುಂದಿನ ಅಂದರೆ ತಾವು ಅರ್ಜಿ ಸಲ್ಲಿಸಿದ್ರೆ ತಮಗೆ ಆ ಅನುದಾನದಲ್ಲಿ ಸಹಾಯ ಸಹಕಾರ ಆಗ್ತದೆ ಅಂತ ಕೇಳಿಕೊಂಡು ಇವತ್ತು ಈ ಅನುದಾನದ ಬಗ್ಗೆ ತಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ DMF ಫಂಡ್ ಅಂತ ಇರ್ತದೆ. ಇದು ಎಲ್ಲರಿಗೆ, ಕೆಲವರಿಗೆ ಮುಖಂಡರಿಗೆ ಕೆಲವರಿಗೆ ಗೊತ್ತಿರ್ಬೋದು. ಆ ಅನುದಾನ ಹೇಗೆ ಅನ್ನೋದನ್ನು ನಾನು ಬೇರೆ ಕಡೆ ಅಂದರೆ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಗೂಗಲಲ್ಲಿ ತಗೊಂಡು ಅದನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಇದು ಗೂಗಲಲ್ಲಿ ಇರ್ತದೆ, ನಮಗೆಲ್ಲ ಗೊತ್ತಿರ್ತದೆ ಅನ್ನೋ ಮನಸ್ಥಿತಿ ಇರ್ತಕ್ಕಂಥ ವೀಕ್ಷಕರು ಇರ್ತಾರೆ. ಅವರಿಗೆಲ್ಲರಿಗೆ ಅಭಿನಂದನೆ ಸಲ್ಲಿಸಿ. ನೀವು ನಿಮ್ಮ ತಿಳುವಳಿಕೆ ಪ್ರಕಾರ ನಿಮಗೆ ತಿಳಿದಿದ್ದಿರಲಿ, ಆದರೆ ತಿಳುವಳಿಕೆ ಅಂದರೆ ತಿಳಿಯದೇ ಇರ್ತಕ್ಕಂಥ ವಿಶೇಷ ಚೇತನ ವೀಕ್ಷಕರಿಗೆ
ನಾವು ತಿಳಿಸುವಂಥ ಪ್ರಯತ್ನ ಮಾಡಬೇಕನ್ನೋ ಉದ್ದೇಶಕ್ಕೆ ಇಟ್ಟುಕೊಂಡು ಇಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತದೆ ಚಾನಲ್. ತಾವೆಲ್ಲ ಸಹಕರಿಸಬೇಕಂತ ಕೇಳಿಕೊಂಡು DMF ಅಂದರೆ ಜಿಲ್ಲಾ ಖನಿಜ ಪ್ರತಿಷ್ಠಾನ. ಬಳಕೆದಾರರ ಪ್ರಶ್ನೆಯ ಸಂದರ್ಭದಲ್ಲಿ ಇದು ಗಣಿಗಾರಿಕೆ ಕಾರ್ಯಾಚರಣೆಗಳಿಂದ ಪ್ರಭಾವಿತವಾಗಿರುವ ಭಾರತೀಯ ಜಿಲ್ಲೆಗಳಲ್ಲಿ ಸ್ಥಾಪಿಸಲಾದ ಶಾಸನಬದ್ಧ ಟ್ರಸ್ಟ್ ನಿಧಿಯನ್ನು ಸೂಚಿಸುತ್ತದೆ. PWD ಎಂಬ ಸಂಕ್ಷೇಪಣವು ಅಂಗವಿಕಲ ವ್ಯಕ್ತಿಗಳನ್ನು ಸೂಚಿಸುತ್ತದೆ. ಪ್ರಶ್ನೆಯು ಮೀಸಲಾತಿ ಕೋಟಾಗಳು ಅಥವಾ ಅಂಗವಿಕಲರಿಗೆ ನಿರ್ದಿಷ್ಟ ನಿಧಿಗಳು ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಉಲ್ಲೇಖಿಸುವ ಸಾಧ್ಯತೆ ಇದೆ. ಅದರಲ್ಲಿ 1, 2, 3, 4 ಅಂತಿದೆ. ಇಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ DMF ಮತ್ತು ಅಂಗವಿಕಲ ಕಲ್ಯಾಣವನ್ನು ಈ ಕೆಳಗಿನಂತೆ ಸಂಪರ್ಕಿಸಲಾಗಿದೆ. ಒಂದನೇದ್ದು DMF ಎಂದರೆ ಇದು 2015ರ ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ MMDR ಅಡಿಯಲ್ಲಿ ಗಣಿಗಾರಿಕೆ ಜಿಲ್ಲೆಗಳಲ್ಲಿ ಸ್ಥಾಪಿಸಲಾದ ಲಾಭರಹಿತ ಟ್ರಸ್ಟ್ ಆಗಿದೆ. ಇದು ತಮ್ಮ ರಾಯಧನದ ಶೇಕಡಾವಾರು ಮೊತ್ತವನ್ನು ಪಾವತಿಸುವ ಗಣಿಗಾರಿಕೆ ಗುತ್ತಿಗೆದಾರರಿಂದ ಹಣವನ್ನು ಪಡೆಯುತ್ತದೆ. ಇದು ಪಡೆಯುತ್ತದೆ. ಇನ್ನು PWಗೆ ಸಂಪರ್ಕಿಸಬೇಕಾದ್ರೆ DMFಗಳ ಪ್ರಮುಖ ಅಂಶವೆಂದರೆ ಕಲ್ಯಾಣ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದು. DMF ಪ್ರಮುಖ ಉದ್ದೇಶವೇನಿರುತ್ತಂದರೆ ಕಲ್ಯಾಣ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದು. ನಿರ್ದಿಷ್ಟವಾಗಿ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ PMKKKY ಮತ್ತು ಸರ್ಕಾರಿ ಮಾರ್ಗಸೂಚಿಗಳ ಅಡಿಯಲ್ಲಿ ಕನಿಷ್ಠ 60% DMF ನಿಧಿಗಳನ್ನು ಹೆಚ್ಚಿನ ಆದ್ಯತೆಯ ಕ್ಷೇತ್ರಗಳಿಗೆ ಬಳಸಬೇಕು. ಅದರಲ್ಲಿ ವೃದ್ಧರು ಮತ್ತು ಅಂಗವಿಕಲರ ಕಲ್ಯಾಣ, ವಿಕಲಚೇತನರು ಸೇರಿದಂತೆ ಸ್ಪಷ್ಟವಾಗಿ ಸೇರಿದೆ. ಇನ್ನು ವಿಕಲಚೇತನರಿಗೆ ಬಳಕೆ ಹೇಗಿರುತ್ತದೆ ಅಂದರೆ DMF ನಿಧಿಗಳನ್ನು ಹಣಕಾಸಿನ ನೆರವು ಮತ್ತು ವಿಶೇಷ ಉಪಕರಣಗಳು, ಪಿಂಚಣಿಗಳು ಹಾಗೂ ಗಣಿಗಾರಿಕೆ ಪೀಡಿತ ಪ್ರದೇಶಗಳಲ್ಲಿ ಅಂಗವಿಕಲರಿಗೆ ಪ್ರವೇಶಿಸಬಹುದಾದ ಸಮುದಾಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಬಳಸಲಾಗುತ್ತದೆ. ಇಲ್ಲಿ ಪ್ರಮುಖ ವ್ಯತ್ಯಾಸ ಏನಿದೆ ಅಂದರೆ ಸರ್ಕಾರಿ ಪರಿಭಾಷೆಯಲ್ಲಿ ಸಾರ್ವಜನಿಕ ಮೂಲ ಸೌಕರ್ಯಗಳನ್ನು ರಸ್ತೆಗಳು, ಸೇತುವೆಗಳು, ಸರ್ಕಾರಿ ಕಟ್ಟಡಗಳು ನಿರ್ಮಿಸುವ ಮತ್ತು ನಿರ್ವಹಿಸುವ ಜವಾಬ್ದಾರಿಯುತ ರಾಜ್ಯ ಮಟ್ಟದ ಸಂಸ್ಥೆಯಾದ ಸಾರ್ವಜನಿಕ ಕಾರ್ಯ ಇಲಾಖೆಯನ್ನು ಸೂಚಿಸಲು PWDಯನ್ನು ಆಗಾಗ್ಗೆ ನೀವು ಉದ್ಯೋಗ ಮೀಸಲಾತಿ ಕೋಟಾಗಳು, ಪ್ರವೇಶಿಸಬಹುದಾದ ಸಾರ್ವಜನಿಕ ಮೂಲಸೌಕರ್ಯ ಅಂದರೆ ಲೋಕೋಪಯೋಗಿ ಇಲಾಖೆಯಂತೆ ಅಥವಾ ಅಂಗವಿಕಲರಿಗೆ ಹಣಕಾಸು ಕಲ್ಯಾಣ ಯೋಜನೆಗಳ ಕುರಿತು ಮಾಹಿತಿಯನ್ನು ಹುಡುಕುತ್ತಾ ಈ ಪ್ರಯತ್ನ ಮಾಡಿ ನಿಮಗೆ ಅಗತ್ಯವಿರುವ ನಿಖರವಾದ ವಿವರಗಳನ್ನು ನಾನು ಪಡೆದು ಚಾನಲ್ ಪಡೆದು ತಮಗೆ ಅರ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಈ ಒಂದು DMF ಫಂಡ್ ಯೋಜನೆ ಅಂದರೆ ಜಿಲ್ಲಾಧಿಕಾರಿಗಳ ಅಧೀನದಲ್ಲಿರ್ತಕ್ಕಂಥ ಈ ಫಂಡನ್ನು ಸದ್ಬಳಕೆ ಮಾಡಿಕೊಂಡು ಸ್ಥಳೀಯ ಜಿಲ್ಲಾ ಮಟ್ಟದ ಜಿಲ್ಲೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನ ವಿಶೇಷಚೇತನರಿಗೆ ಒಂದು ಒಳ್ಳೆಯ ಅವಕಾಶ ಕಲ್ಪಿಸ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕಾಗಿ ಈ ಅನುದಾನ ಸದ್ಬಳಕೆಯಾಗಬೇಕು. ಈ ಅನುದಾನದಿಂದ ವಿಶೇಷಚೇತನರಿಗೆ ಅವರಿಗೆ ಆರ್ಥಿಕ ಸಂಕಷ್ಟದಿಂದ ದೂರ ಆಗಬೇಕು. ಜೊತೆಗೆ ಇದು ವಿಶೇಷಚೇತನರಿಗೆ ತಿಳುವಳಿಕೆ ಕೊಡಬೇಕು ಮತ್ತು ವಿಶೇಷಚೇತನರಿಗೆ ಬೇರೆ ಬೇರೆ ಏನೋ ಕಾರ್ಯಕ್ರಮ ಇಟ್ಟುಕೊಂಡು ಈ ಅನುದಾನ ಬಳಕೆ ಮಾಡೋದಕ್ಕಿಂತ ವಿಶೇಷಚೇತನರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಮತ್ತು ಆರ್ಥಿಕವಾಗಿ ಮುಂದೆ ಬರಬೇಕು. ಅವರು ಸಹಿತ ಸದೃಢರಾಗಬೇಕು. ಅವರಿಗೆ ಏನೋ ಒಂದು ಸ್ವಯಂ ಉದ್ಯೋಗ ಕಲ್ಪಿಸುವಂಥ ಕೆಲಸ ಮಾಡೋದಕ್ಕೆ ಈ ಅನುದಾನ ಬಳಕೆ ಮಾಡಿದ್ರೆ ನಮ್ಮ ವಿಶೇಷಚೇತನ ಬಂಧುಗಳು ಅನೇಕ ಸ್ಥಳೀಯ ಮಟ್ಟದಲ್ಲಿ ಸ್ವಯಂ ಉದ್ಯೋಗಿಗಳಾಗಿ ಆರ್ಥಿಕ ಸಬಲೀಕರಣ ಆಗ್ತದೆ ಅನ್ನೋ ವಿಚಾರ ಇಟ್ಟುಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ. ಇದು ತಿಳುವಳಿಕೆ ಪ್ರಕಾರ ನಾನು ಪ್ರಯತ್ನ ಮಾಡಿದ್ದೀನಿ. ಯಾರಿಗೆ ತಿಳುವಳಿಕೆ ಇದೆ ಅವರೆಲ್ಲರೂ ಸಹಿತ ಈ ಒಂದು ಚಾನಲ್ ನೋಡಿ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ತಿಳಿಸಿ. ಜೊತೆಗೆ ಇನ್ನೊಬ್ಬ ವಿಶೇಷಚೇತನರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ಅವರಿಗೂ ಇಂಥ ಒಂದು ಅನುದಾನ ಇದೆ ಅನ್ನೋದನ್ನು ತಿಳುವಳಿಕೆ ಕೊಡುವ ಪ್ರಯತ್ನ ತಾವೆಲ್ಲ ಮಾಡಬೇಕಂತೇಳಿ ಕೇಳಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.